ರೈಸ್ ಆಫ್ ಅಶೋಕ ನಾನು ಹೇಳಿದ್ದೆ, ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಈಗ ಆಲ್ರೆಡಿ ಲಾಸ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಈಗ ಕಡೆಯ ಹಂತದಲ್ಲಿದ್ದೀವಿ. ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ 15 ದಿವಸ ಚಿತ್ರೀಕರಣ ಮಾಡಿದ್ವಿ, ಅದು ಮುಗೀತು. ಅದು ಮುಗಿಸಿ ಈಗ ಇನ್ನೊಂದು 15 ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ವಿ, ಅದೆಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ವಿ. ರಾವ್ಕೋಟ್ ಇದೆ ಆ್ಯಂಡ್ ದೊಡ್ಡಬಳ್ಳಾಪುರ ಇದೆ, ಸಾಂಗ್ ಶೂಟಿಂಗ್ ಇದೆ. ಇನ್ನು ಸೆಪ್ಟೆಂಬರ್ವರೆಗೂ ನಂದು ಇವತ್ತು ಮಾಡ್ತಾ ಇರೋ ಹಾಡು ಮಾದೇವ ಹಾಡು. ಮಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂಥ ಒಂದು ಏನೋ ಫಿಲಾಸಫಿಕಲ್ ಆಗಿ ಎಲ್ಲವೂ ಇದೆ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇಲ್ಲೇನೋ ಒಂದು 500-600 ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ. ಅದೇ ಒಂಥರ ಖುಷಿ ವಿಷಯ. ಅದು ಎಲ್ಲ ಆರ್ಟಿಸ್ಟ್ಗಳಿಗೆ ಗೊತ್ತಿದ್ದೀವಿ. ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿ ಹೊಸದಾಗಿ ವೆಲ್ಕಮ್ ಮಾಡೋಣ. ಬಿಕಾಸ್ 15 ದಿವಸ ಆಲ್ರೆಡಿ ಕೆಲಸ ಮಾಡಿಲ್ಲ. ಇವತ್ತು ಎಲ್ಲ ಅಫಿಷಿಯಲ್ ಪರಿಚಯ ಮಾಡಿಸ್ತಾ ಇದ್ದೀವಿ. ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಸುರೇಶ್ ಸರ್ ಇದ್ದಾರೆ, ಮನು ಶೆಟ್ಟಿಗಾರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಪಾತ್ರ ಮಾಡ್ತಿದ್ದಾರೆ. ಯಶ್ ಶೆಟ್ಟಿ ಇದ್ದಾರೆ, ಅವರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಅದಾದ್ಮೇಲೆ ಲವಿತ್ ಅವರು ನಮ್ಮ DOP ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು. ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ. ಇದೊಂದು ಫಾರ್ಮಲ್ ಆದಲ್ಲ, ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ. ವಿಶೇಷ ಏನಂತಂದರೆ 70s ನಡೆಯುವಂಥ ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ. ಸಿಂಪಲ್ ಆದ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾ ಇರೋದಷ್ಟೇ ಈ ಸಿನಿಮಾದ ಕತೆ. ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ, ಎಮೋಷನ್ಸ್ನ, ಅಪ್ಪ ಮಗನ ಸಂಬಂಧನ, ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರಿನ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ. ಇದ್ರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನು ಒಂದು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ. ಅಂದರೆ ಒಂಥರ ನಿಮಗೆ ಏನೋ 70ರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ ಆ ಥರ ಸಿನಿಮಾ. ಆ್ಯಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ. ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ. ಇವತ್ತು ನಡೀತಾ ಇರೋ ಹಾಡು ಏನೋ ಕೇಳೋ ಏಳೋ 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 ಮಾದೇವ, ಕೇಳೋ 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 ಮಾದೇವ, ರಾಗಿ ಬೀಸೋ ಕಲ್ಲು ನೀನೇ, ಬೀಸೋ ಗಾಳಿ ಸದ್ದು ನೀನೇ, ಮೇಲಿಲ್ಲ ಕೀಳಿಲ್ಲ ನೀನೇ, ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು. ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ಯೂಟಿಫುಲ್ ಲೈನ್. ಇನ್ನೊಂದು ಸಿದ್ದಯ್ಯ ಸ್ವಾಮಿಯನ್ನು ಬಳಸಿದ್ದೀವಿ ನಾವು. ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ 70ರ ದಶಕ, ಆ ಭಾಷೆ ಆಗ್ಬೋದು, ಆ ವೇಷ ಆಗ್ಬೋದು, ಆ ಊರಾಗ್ಬೋದು, ಆ ಜಾಗ ಆಗ್ಬೋದು, ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲವನ್ನು 70ರ ದಶಕ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ. 100 ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆಯ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ವಿಶ್ವಾಸ ನಮ್ಮದಿರಲಿ. ನೆನಪಲ್ಲಿ ಅವ್ರ ಆಸೆ ಏನಿತ್ತು ಅವ್ರಿಗೆ ಅಂತಂದ್ರೆ ಈ ಸಿನಿಮಾದ ಹೆಸರು ಅಶೋಕ ಬ್ಲೇಡ್ ಬೇಡ, ದ ರೈಸ್ ಆಫ್ ಅಶೋಕ ಮಾಡೋಣ ಅಂತ ಅವರೇ ಚೇಂಜ್ ಮಾಡಿದ್ದನ್ನ ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀವಿ. ಅಂಡ್ ಕತೆ ಬಂದು TK ದಯಾನಂದ್ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ. ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು. ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ. ಒಂದು ಹಿಸ್ಟಾರಿಕಲ್, ಒಂದು ಪೀರಿಯಾಡಿಕ್ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು, ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ದೊಡ್ಡ ಜರ್ನಿಗೆ. ಆ್ಯಂಡ್ ಮನು ಶೆಟ್ಗಾರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾರಾ ಬಳಗ ಇದೆ. ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ. ಇನ್ನೂ ತುಂಬ ದೊಡ್ಡ ಆರ್ಟಿಸ್ಟ್ಗಳ ಸಿನಿಮಾದಲ್ಲಿದ್ದಾರೆ. ಸರ್ಪ್ರೈಸ್ ಆಗಿ ಒಂದೊಂದೇ ಎಲಿಮೆಂಟ್ಗಳನ್ನ ಆಚೆ ಬಿಡ್ತಾ ಬರ್ತೀವಿ. ಥ್ಯಾಂಕ್ ಯು. ಅಪ್ಪ ಹಳ್ಳಿಯ ಸಾಮಾನ್ಯ ಎಲ್ಲರ ಆಸೆ ಅಂತ ಏನು, ಅಪ್ಪ ಎಲ್ಲ ತಂದೆ ತಾಯಿ ಏನು ಆಸೆ ಪಡ್ತಾರೋ ಹಂಗೆ ನನ್ನ ಮಗ ಓದಿ ದೊಡ್ಡವನಾಗಬೇಕು, ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಕನಸಿರುವಂಥ ಒಂದು ಪುಟ್ಟ ಫ್ಯಾಮಿಲಿಯ ಹುಡುಗ ಇವನು. ಕಾಮನ್ ಮ್ಯಾನ್, ಸಣ್ಣ ಹುಡುಗ. ಈ ಸಣ್ಣ ಹುಡುಗನ ಬದುಕಲಿಗೆ ಯಾಕಷ್ಟು ಚಾಲೆಂಜಸ್ ಬರುತ್ತೆ ಅನ್ನೋ, ಹೇಗೆ ಅವನ ರೈಸ್ ಆಫ್ ಅಶೋಕನ ಟೈಟ್ಲ್ ಇದೆಯಲ್ಲ, ಅಶೋಕನ ಬೆಳವಣಿಗೆ ಅಂತ ಯಾಕೆ ಇಟ್ಟಿದ್ದೀವಿ ಟೈಟ್ಲ್, ಹೇಗೆ ಅವ್ನು ಬೆಳೀತಾ ಹೋಗ್ತಾನೆ, ಅವ್ನ ಕ್ಯಾರೆಕ್ಟರ್ ಎಲಿವೇಷನ್ ಹೇಗಾಗುತ್ತೆ, ಅದೇ ಕಥೆ.